ನಮಸ್ತೆ ಎವ್ರಿವನ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 4 ಕಂಬಷನ್ ಆ್ಯಂಡ್ ಫ್ಲೇಮ್ ಇದರಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು CETಗೆ ಯೂಸ್ ಆಗುವಂತಹ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಸಿ ದ ಫಸ್ಟ್ ಕ್ವಶನ್. ವಾಟ್ ಫ್ಯೂಯಲ್ಸ್ ಆರ್ ಯೂಸ್ಡ್ ಫಾರ್ ರನ್ನಿಂಗ್ ಆಟೋಮೊಬೈಲ್ಸ್? ವಾಹನಗಳನ್ನು ಚಲಾಯಿಸಲು ಬಳಸುವ ಇಂಧನಗಳು ಯಾವ್ಯಾವುದು ಅಂತ. CNG, ಪೆಟ್ರೋಲ್, ಡೀಸೆಲ್. ಆಪ್ಷನ್ ಎ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಲು. ಆಪ್ಷನ್ ಬಿ ಕೋಲ್, ವುಡ್, ಚಾರ್ಕೋಲ್. ಕಲ್ಲಿದ್ದಲು, ಮರ, ಚಾರ್ಕೋಲ್. ಸಿ ಆಯಿಲ್ ಆ್ಯಂಡ್ ಕ್ಯಾಂಡಲ್, ಎಣ್ಣೆ ಮತ್ತು ಕ್ಯಾಂಡಲ್. ಡಿ ಬೋತ್ ಎ ಆ್ಯಂಡ್ ಬಿ. ಇಲ್ಲಿ ವಾಹನಗಳನ್ನು ಚಲಾಯಿಸೋದಕ್ಕೆ ಇವೆಲ್ಲವೂ ಬೇಕು. CNG, ಪೆಟ್ರೋಲ್, ಡೀಸೆಲ್, ಕೋಲ್, ವುಡ್, ಚಾರ್ಕೋಲ್. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ಬೋತ್ ಎ ಆ್ಯಂಡ್ ಬಿ ಈಸ್ ನೀಡೆಡ್ ಫಾರ್ ರನ್ನಿಂಗ್ ಆಟೋಮೊಬೈಲ್ಸ್. ಇಲ್ಲಿ ನಾನು ಆನ್ಸರ್ಸನ್ನು ಡಾರ್ಕ್ ಲೆಟರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ? ಸಿ ದ ಸೆಕೆಂಡ್ ಕ್ವಶನ್. A chemical process substance reacts with oxygen to give off heat and light is called dash. ಹಾಗಂದ್ರೆ ಏನರ್ಥ? ಒಂದು ವಸ್ತು ತನ್ನದೇ ಆದಂಥ ಬೆಳಕು ಮತ್ತು ಶಾಖವನ್ನು ಕೊಡುತ್ತೆ. ಯಾವ ಪ್ರೋಸೆಸ್ಸಲ್ಲಿ ಅಂತ. ಆಪ್ಷನ್ ಎ ಇಗ್ನಿಷನ್ ಟೆಂಪರೇಚರ್, ಫ್ಯೂಯಲ್. ಸಿ ಕಂಬಷನ್. ಡಿ ನನ್ ಆಫ್ ದೀಸ್. ಇಲ್ಲಿ ಒಂದು ವಸ್ತು ತನ್ನದೇ ಆದಂತಹ ಶಾಖ ಮತ್ತು ಬೆಳಕನ್ನು ಯಾವ ಪ್ರೋಸೆಸ್ಸಲ್ಲಿ ಕೊಡುತ್ತೆ ಅಂದರೆ ಕಂಬಷನ್ ಪ್ರೋಸೆಸ್ಸಲ್ಲಿ. ಎ ಕಂಬಷನ್ ಪ್ರೋಸೆಸ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಈ ಕಂಬಷನ್ ದಹನ ಕ್ರಿಯೆ ನಡೆಯುವಾಗಲೇ ಇದು ಆಕ್ಸಿಜನ್ ಜೊತೆ ಬೆರೆತು ಬೆಳಕು ಮತ್ತು ಶಾಖವನ್ನು ಕೊಡುವಂಥದ್ದು. ಓಕೆನಾ? ದಿಸ್ ಇಸ್ ದ ಕಂಬಷನ್ ಈಸ್ ದ ಆಪ್ಷನ್ ಸಿ ಈಸ್ ದ ಆನ್ಸರ್. See the third question. The magnesium burns to form dash. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಮೆಗ್ನೀಷಿಯಮನ್ನು ದಹಿಸಿದ್ರೆ ಏನು ಬರುತ್ತೆ ಅಂತ. ಆಪ್ಷನ್ ಎ ಮೆಗ್ನೀಷಿಯಮ್ ಡೈಆಕ್ಸೈಡ್. ಆಪ್ಷನ್ ಬಿ ಈಟ್ ಆ್ಯಂಡ್ ಲೈಟ್. ಆಪ್ಷನ್ ಸಿ ಮೆಗ್ನೀಷಿಯಮ್ ಆಕ್ಸೈಡ್. ನೀವಿಲ್ಲಿ ಕ್ವಶನನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಮೆಗ್ನೀಷಿಯಮ್ ತಂತಿಯನ್ನು ದಹಿಸಿದ್ರೆ ಅಥವಾ ಸುಟ್ಟರೆ ಅದರಿಂದ ಏನು ಬರುತ್ತೆ? ಮೆಗ್ನೀಷಿಯಮ್ ಆಕ್ಸೈಡು ಬರುತ್ತೆ ಮತ್ತು ಹೀಟ್ ಆ್ಯಂಡ್ ಲೈಟು ಬರುತ್ತೆ. ಅದು ಬೆಳಕನ್ನು ಸೂಸುತ್ತೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಅದರದ್ದು ಪಿಕ್ಚರನ್ನು ಸಹ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಮೆಗ್ನೀಷಿಯಮ್ನ ಸುಟ್ಟರೆ ಏನು ಹೊರ ಸೂಸುತ್ತೆ? ಬೆಳಕು ಮತ್ತು ಶಾಖ ಬರುತ್ತೆ. ಅದರ ಜೊತೆಗೆ ಮೆಗ್ನೀಷಿಯಮ್ ಆಕ್ಸೈಡು ರಿಲೀಸ್ ಆಗುತ್ತೆ. ಸೊ ಆಪ್ಷನ್ ಬಿ ಆ್ಯಂಡ್ ಸಿ ಈಸ್ ದ ಆನ್ಸರ್. ನೀವು ಕನ್ಫ್ಯೂಷನ್ ಆಗ್ಬೋದು, ಬಟ್ ಕೇರ್ಫುಲ್ಲಾಗಿ ಕ್ವಶನನ್ನು ಓದಿ ಆನ್ಸರ್ ಮಾಡಿ. ಇಲ್ಲಿ ಆಪ್ಷನ್ ಸಿನೂ ಬರೀ ಆಪ್ಷನ್ ಸಿ ಮಾತ್ರ ನೀವು ಮೆನ್ಷನ್ ಮಾಡ್ಬೋದು, ಅಥವಾ ಆಪ್ಷನ್ ಬಿ ಮಾತ್ರ ನೀವು ಮೆನ್ಷನ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಕ್ವಶನ್ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಕೆಲವೊಮ್ಮೆ ಬೋತ್ ಬಿ ಆ್ಯಂಡ್ ಸಿನ್ ಕೊಟ್ಟಿದ್ದಾಗ ನಿಮಗೆ ಬ್ಲೈಂಡಾಗಿ ಈ ಥರ ಕೊಟ್ಟಿದ್ದಾರೆ ಅಂದಮೇಲೆ ಅದೇ ಆನ್ಸರ್ ಆಗಿರುತ್ತೆ ಅಂತ ನಾವು ಗೆಸ್ ಮಾಡ್ತೀವಿ. ಆದರೆ ಕೆಲವೊಂದು ಕಡೆ ಆ ಥರ ಕೊಟ್ಟಿದ್ರೂ ಸಹ ಅದು ಆನ್ಸರ್ ಆಗಿರಲ್ಲ. ಅದನ್ನು ಸಹ ನೀವು ಗಮನ ಹರಿಸ್ಬೇಕು. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್. ಚಾರ್ಕೋಲ್ ಬರ್ನ್ಸ್ ಇನ್ ಏರ್ ಪ್ರೊಡ್ಯೂಸಸ್. ಇದ್ದಿಲು ಗಾಳಿಯಲ್ಲಿ ದಹನವಾದರೆ ಏನು ಹೊರ ಬರುತ್ತೆ? ಸಿ ದ ಆನ್ಸರ್. ಕಾರ್ಬನ್ ಡೈಆಕ್ಸೈಡ್. ಬಿ ಆಕ್ಸಿಜನ್. ಸಿ ಈಟ್ ಆ್ಯಂಡ್ ಲೈಟ್. ಡಿ ಬೋತ್ ಎ ಆ್ಯಂಡ್ ಸಿ. ನಾವು ದಹಿಸಿದಾಗ ಇದ್ದಿಲನ್ನು ಸುಟ್ಟರೆ ನಮಗೆ ಏನು ಗಾಳಿಯ ಜೊತೆ ಅದು ಬರ್ನ್ ಆದರೆ ನಮಗೆ ಏನು ವಸ್ತು ಬರುತ್ತೆ ಅಂತ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್. ಇದ್ದಿಲನ್ನು ಸುಟ್ಟರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಆಕ್ಸಿಜನ್ ಬರಲ್ಲ. ಯಾಕೆಂದರೆ ಗಾಳಿ ಅಂದರೆ ಇಲ್ಲಿ ಆಕ್ಸಿಜನ್ ಜೊತೆನೇ ಇದ್ದಿಲು ಉರಿಯೋದ್ರಿಂದ ಆಕ್ಸಿಜನ್ನ ನೀವು ಆಪ್ಷನ್ನಾಗಿ ತಗೋಬೇಡಿ. ಸಿ ಈಟ್ ಆ್ಯಂಡ್ ಲೈಟ್. ಹೌದು, ಸಾಮಾನ್ಯವಾಗಿ ಇದ್ದಿಲನ್ನು ಸುಟ್ಟರೆ ನಿಮಗೆ ಬೆಳಕು ಮತ್ತು ಶಾಖ, ಬೆಳಕು ಅಷ್ಟು ಬರದೇ ಇರ್ಬೋದು, ಸ್ವಲ್ಪ ಬಂದೇ ಬರುತ್ತೆ. ಬೆಳಕು, ಶಾಖ ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ಮೂರೂ ವಸ್ತುಗಳು ಹೊರಸೂಸುತ್ತೆ. ಆದ್ದರಿಂದ ಆಪ್ಷನ್ ಡಿ ಇಸ್ ದ ಆನ್ಸರ್. ಬೋತ್ ಎ ಆ್ಯಂಡ್ ಸಿ
ಅದಕ್ಕೆ ನೀವು ಪ್ರಯೋಗಗಳನ್ನು ನೀವೇ ಮಾಡಿದ್ರೆ ನಿಮಗೆ ಸ್ವಲ್ಪ ನೀಟಾಗಿ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. See the next question. Fifth one. The substance undergoes combustion is said to be called. ಹಾಗಂದ್ರೆ ಏನರ್ಥ? ದಹನಕ್ಕೆ ಒಳಗಾಗುವ ವಸ್ತುವನ್ನ ಡ್ಯಾಶ್ ಅಂದರೆ ಏನಂತ ಕರಿತೀವಿ ಅಂತ. ದ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಕಂಬಷನ್, ದಹನಕ್ಕೆ ಒಳಗಾಗುವ ವಸ್ತುವನ್ನ ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಫ್ಯೂಯಲ್, ಆಪ್ಷನ್ ಬಿ ಕಂಬಸ್ಟಬಲ್, ಆಪ್ಷನ್ ಸಿ ಕಂಬಷನ್, ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಇಲ್ಲಿ ದಹನಕ್ಕೆ ಒಳಗಾಗುವ ವಸ್ತುವನ್ನ ಕಂಬಸ್ಟಬಲ್ ಅಂತ ಕರಿತೀವಿ, ದಹನಕಾರಿ ಅಂತಲೂ ಕರಿತೀವಿ. ಅದಲ್ಲದೇನೆ ಅದನ್ನು ಫ್ಯೂಯಲ್ ಅಂತಲೂ ಸಹ, ಇಂಧನ ಅಂತಲೂ ಸಹ ಕರಿತೀವಿ. ಅದಕ್ಕೋಸ್ಕರ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಬಟ್ ಕೆಲವೊಂದು ಸಲ ದಹನಕ್ಕೆ ಒಳಗಾಗುವ ವಸ್ತುವನ್ನು ದಹನಕಾರಿ ಅಂತ ಕರಿತೀವಿ. ಇದನ್ನು ಬರೆದ್ರೂ ಆನ್ಸರ್ ಆಗುತ್ತೆ. ಬಟ್ ಫ್ಯೂಯಲ್ ಅಂತ ಆಪ್ಷನ್ ಇದ್ರೆ ಇದೆರಡನ್ನೂ ನೀವು ಮೆನ್ಷನ್ ಮಾಡಬೇಕು, ಬೋತ್ ಎ ಆ್ಯಂಡ್ ಬಿ. ಫ್ಯೂಯಲ್ ಇಲ್ದೇ ಬೇರೆ ಆಪ್ಷನ್ ಇದ್ರೆ ಬರೀ ಕಂಬಸ್ಟೇಬಲ್ ಅಂತ ನೀವು ಮೆನ್ಷನ್ ಮಾಡ್ಬೋದು. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಫ್ಯೂಯಲ್ ಅಂತಲೂ ಸಹ ಕರೀತಾರೆ, ಕಂಬಸ್ಟೇಬಲ್ ಅಂತಲೂ ಸಹ ಕರೀತಾರೆ. ಅವೆರಡೂ ಇಲ್ಲಿರೋದ್ರಿಂದ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಇನ್ ಕೇಸ್ ಫ್ಯೂಯಲ್ ಇಲ್ಲದೆ ಕಂಬಸ್ಟೇಬಲ್ ಇದ್ರೆ ಓನ್ಲಿ ಕಂಬಸ್ಟೇಬಲ್ ಮಾತ್ರ ಮೆನ್ಷನ್ ಮಾಡಬೇಕು ನೀವು, ಅಥವಾ ಕಂಬಸ್ಟೇಬಲ್ ಇಲ್ಲದೇ ಬರೀ ಫ್ಯೂಯಲ್ ಇದ್ರೆ ಫ್ಯೂಯಲ್ ಮಾತ್ರ ಮೆನ್ಷನ್ ಮಾಡಬೇಕು. ಸಿ ದ ನೆಕ್ಸ್ಟ್ ಕ್ವಶನ್. ಸಿಕ್ಸ್ತ್ ಒನ್. ಮೆಗ್ನೀಷಿಯಮ್ ಅಂಡ್ ಚಾರ್ಕೋಲ್ ಆರ್ ಡ್ಯಾಶ್. ಮೆಗ್ನೀಷಿಯಮ್ ಮತ್ತು ಚಾರ್ಕೋಲ್ ಅನ್ನೋದು ಏನು? ಆಪ್ಷನ್ ಎ ಕಂಬಸ್ಟಬಲ್ ಸಬ್ಸ್ಟೆನ್ಸ್, ಆಪ್ಷನ್ ಬಿ ನಾನ್ ಕಂಬಸ್ಟಬಲ್ ಸಬ್ಸ್ಟೆನ್ಸ್, ಆಪ್ಷನ್ ಸಿ ಬೋತ್ ಆರ್ ಫ್ಯೂಯಲ್ ಸಬ್ಸ್ಟೆನ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಇಲ್ಲಿ ಕೇರ್ಫುಲ್ ಆಗಿ ಈ ಕ್ವಶನ್ ಅಷ್ಟೇ ಅಬ್ಸರ್ವ್ ಮಾಡಿ. ಮೆಗ್ನೀಷಿಯಮು ಮತ್ತು ಚಾರ್ಕೋಲ್ ಇದೆರಡು ಕಂಬಸ್ಟಬಲ್ ಸಬ್ಸ್ಟೆನ್ಸ್ ಅಂದರೆ ದಹನಕಾರಿ ವಸ್ತುಗಳು. ನೀವು ಕ್ವಶನ್ ಕೇಳ್ಬೋದು, ಮ್ಯಾಮ್ ಸಿ ಬೋತ್ ಆರ್ ಫ್ಯೂಯಲ್ ಸಬ್ಸ್ಟೆನ್ಸ್, ಇದು ಇಂಧನಗಳಲ್ವಾ ಅಂತ. ಯಾಕಂದರೆ ಇಲ್ಲಿ ಚಾರ್ಕೋಲ್ ಇಂಧನವಾಗಿ ವರ್ತಿಸುತ್ತೆ, ಆದರೆ ಮೆಗ್ನೀಷಿಯಮ್ ಇಂಧನವಾಗಿ ನಮಗೆ ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರ ಆಪ್ಷನ್ಸನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಮತ್ತು ಕ್ವಶನನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೆಗ್ನೀಷಿಯಮು ಇಂಧನ ಅಲ್ಲ, ಆದರೆ ದಹನಕಾರಿ. ಚಾರ್ಕೋಲು ಇಂಧನವೂ ಹೌದು, ದಹನಕಾರಿಯೂ ಹೌದು. ಓಕೆನಾ? ಬಟ್ ಇಲ್ಲಿ ಕ್ವಶನ್ ಕೇಳಿರೋದೇನು, ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಆದರೆ ಎರಡಕ್ಕೂ ಮ್ಯಾಚ್ ಆಗೋದು ಯಾವುದು ಅದನ್ನು ಆನ್ಸರ್ ಮಾಡಬೇಕು ನೀವು. ಮೆಗ್ನೀಷಿಯಮ್ ಮತ್ತು ಚಾರ್ಕೋಲ್ ಎರಡೂ ದಹನಕಾರಿ, ಅದಕ್ಕೆ ಈ ಆಪ್ಷನ್ ಸರಿ. ಆದರೆ ಇದರಲ್ಲಿ ಒಂದು ದಹನಕಾರಿ ಆಗುತ್ತೆ, ಒಂದು ಇಂಧನ ಆಗುತ್ತೆ, ಅದಕ್ಕೆ ಫ್ಯೂಯಲ್ ಸಬ್ಸ್ಟೆನ್ಸು ಆನ್ಸರ್ ಆಗಲ್ಲ. ಓಕೆನಾ? ಅಥವಾ ಇದು ಆನ್ಸರ್ ಆಗಲ್ಲ, ನಾನ್ ಕಂಬಸ್ಟಬಲ್ ಸಬ್ಸ್ಟೆನ್ಸ್. ಮೆಗ್ನೀಷಿಯಮ್ ಇಂಧನ ಅಲ್ಲ ಅಂತ ಇದನ್ನು ನೀವು ಮೆನ್ಷನ್ ಮಾಡೋ ಹಾಗಿಲ್ಲ. ಓಕೆನಾ? ಈ ಥರನೇ ಟ್ವಿಸ್ಟೆಡ್ ಆಗಿರುತ್ತೆ ಎಕ್ಸಾಮ್ಸಲ್ಲಿ ಮತ್ತು CET-ನಲ್ಲಿ. ನೀವು ಕೇರ್ಫುಲ್ಲಾಗಿ ಕ್ವಶನನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕು. ಅದಕ್ಕೆ ಫಸ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈ ಕ್ವಶನ್ಸನ್ನ ಮಾಡಿದಾಗ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಿ ದ ಸೆವೆಂತ್ ಕ್ವಶನ್. ದ ಫ್ಯೂಯಲ್ ಮೇ ಬಿ ಡ್ಯಾಶ್ ಗಿವನ್ ಆಫ್ ಡ್ಯೂರಿಂಗ್ ಕಂಬಷನ್. ಇಂಧನಗಳು ಉರಿಯುವಾಗ ಯಾವ ರೂಪದಲ್ಲಿ ಹೊರಸೂಸುತ್ತೆ ಅಂತ. ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಆಪ್ಷನ್ ಎ ಬಿ ಸಾಲಿಡ್ ಅಂಡ್ ಲಿಕ್ವಿಡ್, ಸಿ ಲೈಟ್ ಅಂಡ್ ಫ್ಲೇಮ್, ಡಿ ಸಾಲಿಡ್, ಗ್ಯಾಸ್, ಹೀಟ್ ಅಂಡ್ ಲೈಟ್. ಯು ಕ್ಯಾನ್ ಆ್ಯಡ್ ಫ್ಲೇಮ್ ಆಲ್ಸೋ, ಬಿಕಾಸ್ ಇಂಧನಗಳು ಉರಿದಾದಾಗ ಬರೀ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮಾತ್ರ ಕೊಡಲ್ಲ, ಅಥವಾ ಬರೀ ಸಾಲಿಡ್, ಲಿಕ್ವಿಡ್ ಮಾತ್ರ ಕೊಡಲ್ಲ. ಸಿ ಲೈಟು ಮತ್ತು ಫ್ಲೇಮ್ ಮಾತ್ರ ಬರಲ್ಲ. ಇಲ್ಲಿ ನೋಡಿ, ಡಿ ಆಪ್ಷನ್ ಇಸ್ ದ ಆನ್ಸರ್. ಸಾಲಿಡ್ ಅಂದರೆ ಈ ಕೆಲವೊಂದು ಇಂಧನಗಳು ಉರಿದಾಗ ಅನ್ಬರ್ನ್ಡ್ ವಸ್ತುಗಳು ಬರುತ್ತೆ, ಅಂದರೆ ಸರಿಯಾಗಿ ಉರಿದೇ ಇರುವಂಥ, ಈ ಮರವನ್ನು ನೀವು ಹೊತ್ತಿಸಿದಾಗ ಅದರಲ್ಲಿ ಕೆಲವೊಂದು ವಸ್ತುಗಳು, ಅಥವಾ ಪೇಪರನ್ನು ನೀವು ಉರಿಸಿದಾಗ ಅದರಲ್ಲಿ ಕೆಲವೊಂದು ಘನ ಅಂದರೆ ತುಂಬ ಗಟ್ಟಿ ಇರಲ್ಲ, ಸ್ವಲ್ಪ ಕೈಯಲ್ಲಿ ಹಿಡ್ಕೋಬೋದಂಥ ವಸ್ತುಗಳು ಸಿಗುತ್ತೆ. ಅದು ಆ ಥರ ವಸ್ತುಗಳು ಸಿಗುತ್ತೆ, ಅದನ್ನು ಸಾಲಿಡ್. ಗ್ಯಾಸ್ ಅಂದರೆ ಆವಿ ರೂಪದಲ್ಲೂ ನಮಗೆ ಸಿಗುತ್ತೆ, ಮತ್ತು ಹೀಟ್ ಅಂದರೆ ಶಾಖ ರೂಪದಲ್ಲೂ ಹೊರಸೂಸುತ್ತೆ ದಹನ ಆಗ್ಬೇಕಾದ್ರೆ ವಸ್ತುಗಳು. ಲೈಟ್ ಬಂದೇ ಬರುತ್ತೆ ಬೆಂಕಿ ಬಂದಮೇಲೆ. ಫ್ಲೇಮ್ ಅಂದರೆ ಹೊಗೆ ರೂಪದಲ್ಲೂ ಸಹ ಬರುತ್ತೆ. ಇದಿಷ್ಟು ವಸ್ತುಗಳು. ಇಲ್ಲಿ ಗ್ಯಾಸ್ ಅಂತ ಇರೋದ್ರಿಂದ ಫ್ಲೇಮ್ ಏನು ಬೇಕಾಗಲ್ಲ, ಬಟ್ ಇನ್ ಕೇಸ್ ಇಷ್ಟೇ ಸಾಕು. ಸಾಲಿಡು, ಗ್ಯಾಸು, ಹೀಟ್ ಆ್ಯಂಡ್ ಲೈಟ್ ರೂಪದಲ್ಲಿ ಒಂದು ಇಂಧನ ಉರಿದಾಗ ಹೊರಸೂಸುವಂತಹ ವಸ್ತುಗಳು. ಓಕೆ,
See the 8th question. These materials are non-combustible. ದಹನಕಾರಿ ಅಲ್ಲದ ವಸ್ತುಗಳು ಇವುಗಳು ಅಂತ. ಯಾವುದು? ಆಪ್ಷನ್ ಎ ವುಡ್ ಪೇಪರ್, ಆಪ್ಷನ್ ಬಿ ಐರನ್ ನೇಲ್ಸ್ ಸ್ಟೋನ್ ಪೀಸಸ್, ಆಪ್ಷನ್ ಸಿ ಸ್ಟ್ರಾ ಅಂಡ್ ಚಾರ್ಕೋಲ್, ಆಪ್ಷನ್ ಡಿ ಕೆರೋಸಿನ್ ಕೋಲ್. ದಹನವಲ್ಲದ ವಸ್ತುಗಳು ಅಂದರೆ ಹತ್ತಿ ಉರಿಯದೇ ಇರುವಂಥದ್ದು, ಬೆಂಕಿಯನ್ನು ತಾಗಿಸಿದ ತಕ್ಷಣ ಹತ್ತಿ ಉರಿಯದೇ ಇರುವಂತಹ ವಸ್ತುಗಳು ಯಾವುದು? ವುಡ್ಡು ಮತ್ತು ಪೇಪರ್. ಬೆಂಕಿ ತಾಗಿಸಿದ್ರೆ ಇದು ಹತ್ತಿ ಉರಿಯುತ್ತೆ. ಐರನ್ ನೇಲ್ಸ್ ಸ್ಟೋನ್ ಪೀಸಸ್, ಕಬ್ಬಿಣದ ಚೂರುಗಳು ಮತ್ತು ಕಲ್ಲಿನ ಚೂರುಗಳು, ಇವು ಬೆಂಕಿ ತಾಗಿಸಿದ ತಕ್ಷಣ ಹತ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಇದು ಆನ್ಸರ್ ಐರನ್ ನೇಲ್ಸ್ ಆ್ಯಂಡ್ ಸ್ಟೋನ್ ಪೀಸ್. ಓಕೆ, ಸಿ ಆಪ್ಷನ್ ನೋಡಿ, ಸ್ಟ್ರಾ ಮತ್ತು ಚಾರ್ಕೋಲ್. ಸ್ಟ್ರಾ ಅಂದರೆ ಇಲ್ಲಿ ಹುಲ್ಲಿನ ಮೆದೆ, ಭತ್ತದ ಕಡ್ಡಿ ಹುಲ್ಲಿನ ಮೆದೆ, ಅದು ಸ್ಟ್ರಾ. ಇದು ಅಷ್ಟೇ, ಬೆಂಕಿ ತಾಗಿಸಿದ ತಕ್ಷಣ ಹತ್ಕೊಳ್ಳುತ್ತೆ. ಚಾರ್ಕೋಲ್ ಇದ್ದಿಲು, ಇದು ಅಷ್ಟೇ ಹತ್ಕೊಳ್ಳುತ್ತೆ. ಕೆರೋಸಿನ್ ಸೀಮೆ ಎಣ್ಣೆ, ಬೆಂಕಿ ತಾಗಿಸಿದ ತಕ್ಷಣ ಹತ್ಕೊಳ್ಳುತ್ತೆ. ಕೋಲು ಕಲ್ಲಿದ್ದಲು, ಇದು ಅಷ್ಟೇ ಬೆಂಕಿ ತಾಗಿಸಿದ ತಕ್ಷಣ ಹತ್ಕೊಳ್ಳುತ್ತೆ. ಸೊ ಐರನ್ ನೇಲು ಮತ್ತು ಸ್ಟೋನು, ಕಲ್ಲು ಮತ್ತು ಕಬ್ಬಿಣಕ್ಕೆ ಬೆಂಕಿ ತಾಗಿಸಿದ ತಕ್ಷಣ ಅದು ಹತ್ತಿಕೊಳ್ಳೋದಿಲ್ಲ, ಅದಕ್ಕೆ ಇವೆರಡು ದಹನಕಾರಿಯಲ್ಲದ ವಸ್ತುಗಳು, ನಾನ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್. ಓಕೆ, ನೆಕ್ಸ್ಟ್ ಕ್ವಶನ್. ಸಿ ದ 9th question. In the experiment, the candle burns freely. We find that for combustion is necessary for. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಆಕ್ಟಿವಿಟಿ 4.1 ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಒಂದು ಮೇಣದ ಬತ್ತಿಯನ್ನು ತಗೊಳ್ಳಿ, ಅದನ್ನು ಬೆಂಕಿ ಕಡ್ಡಿಯ ಸಹಾಯದಿಂದ ಹತ್ತಿಸಿ, ಹಾಗೆ ಫ್ರೀಯಾಗಿ ಬಿಡಿ, ಅದು ಉರಿತಾ ಇರುತ್ತೆ. ಎರಡನೇದು ಬಿ ನಲ್ಲಿ ಇನ್ನೊಂದು ಕ್ಯಾಂಡಲ್ಗೆ ಬೆಂಕಿ ಕಡ್ಡಿಯ ಸಹಾಯದಿಂದ ಹತ್ತಿಸಿ, ಅದರ ಮೇಲೆ ಲೋಟವನ್ನು ಮುಚ್ಚಿ ಸ್ವಲ್ಪ ಗಾಳಿಯನ್ನು, ಆ್ಯಕ್ಚುಲಿ ಫಸ್ಟ್ನೇದಕ್ಕೆ ಸ್ವಲ್ಪ ಗಾಳಿ ಹೋಗೋ ಥರ ಇರುತ್ತೆ, ಸೆಕೆಂಡ್ನೇದಕ್ಕೆ ಪೂರ್ತಿಯಾಗಿ ಮುಚ್ಚಿ, ಆ ಥರ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಗಾಳಿಯ ಸಹಾಯ ಬಿಟ್ಟಿರೋ ಕ್ಯಾಂಡಲು ಉರಿತಾ ಇರುತ್ತೆ, ಆದರೆ ಕ್ಯಾಂಡಲ್ ಹಚ್ಚಿ ಮೇಲೆ ಲೋಟವನ್ನು ದಬಾಕಿದ್ರೆ ಅದು ಕ್ಯಾಂಡಲ್ ಆಫ್ ಆಗುತ್ತೆ. ಅಂದರೆ ಅದು ಗಾಳಿಯ ಸಹಾಯ ಇರೋದಿಲ್ಲ, ಗಾಳಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ, ಅದು ಕ್ಯಾಂಡಲ್ ಆಫ್ ಆಗಿರುತ್ತೆ. ಈ ಎಕ್ಸ್ಪೆರಿಮೆಂಟ್ ಅದು. ಅದಕ್ಕೆ ಆ ಎಕ್ಸ್ಪೆರಿಮೆಂಟ್ ಪ್ರಕಾರ ಕ್ಯಾಂಡಲ್ ಬರ್ನ್ಸ್ ಫ್ರೀಲಿ, ಕ್ಯಾಂಡಲ್ಲು ಫ್ರೀಯಾಗಿ ಉರಿತಾ ಇದೆ ಅಂದರೆ ಅದಕ್ಕೆ ಯಾವುದರ ಅವಶ್ಯಕತೆ ಇದೆ ಅಂತ. ಆಪ್ಷನ್ ಎ ವಾಟರ್, ಆಪ್ಷನ್ ಬಿ ಏರ್ ಅಂದರೆ ಆಕ್ಸಿಜನ್, ಆಪ್ಷನ್ ಸಿ ಫೈರ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ಒಂದು ವಸ್ತು ಹತ್ತಿ ಉರಿಯೋದಕ್ಕೆ ಯಾವುದರ ಅವಶ್ಯಕತೆ ಇರುತ್ತೆ? ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಆಕ್ಸಿಜನ್ನ ಅವಶ್ಯಕತೆ ಬೇಕು, ಏರ್. ಅದಿಲ್ಲ ಅಂದರೆ ವಸ್ತುಗಳು ಹತ್ತಿ ಉರಿಯೋದಿಲ್ಲ. ಓಕೆನಾ? ದಟ್ ಈಸ್ ದ ಆನ್ಸರ್. ಸಿ ದ ನೆಕ್ಸ್ಟ್ ಕ್ವಶನ್, 10th one. In the process, substance produces its own heat and light. It means called. ಒಂದು ಪ್ರಕ್ರಿಯೆಯಲ್ಲಿ ಅದು ವಸ್ತು ತನ್ನದೇ ಆದಂಥ ಬೆಳಕು ಮತ್ತು ಶಾಖವನ್ನು ನೀಡುತ್ತೆ. ಆ ಪ್ರಕ್ರಿಯೆ ಹೆಸರೇನು ಅಂತ. ಓಕೆನಾ? ಹಾಗಂದ್ರೆ ಒಂದು ಪ್ರಕ್ರಿಯೆಯಲ್ಲಿ ವಸ್ತುವು ತನ್ನದೇ ಆದಂತಹ ಶಾಖ ಮತ್ತು ಬೆಳಕನ್ನು ಉತ್ಪಾದಿಸುತ್ತೆ. ಅದನ್ನು ಏನಂತ ಕರಿತೀವಿ? ರ್ಯಾಪಿಡ್ ಕಂಬರ್ಷನ್, ಸ್ಪಾಂಟೇನಿಯಸ್ ಕಂಬರ್ಷನ್, ಫ್ಯೂಯಲ್ ಕಂಬರ್ಷನ್. ಕಂಬರ್ಷನ್, ದಿಸ್ ಇಸ್ ದ ಆನ್ಸರ್. ರ್ಯಾಪಿಡ್ ಅಂದರೆ ವೇಗವಾಗಿ ವಸ್ತುಗಳು ಹತ್ಕೊಳ್ಳೋ ಅಂಥದ್ದು ಬೆಂಕಿ. ಸ್ಪಾಂಟೇನಿಯಸ್ ಅಂದರೆ ತನ್ನಿಂದ ತಾನೇ ಹತ್ಕೊಳ್ಳೋ ಅಂಥದ್ದು ಬೆಂಕಿ. ಇಲ್ಲಿ ಬೆಂಕಿ ಕಂಬರ್ಷನ್, ದಹನ ಕ್ರಿಯೆ ನಡಿಬೇಕಾದ್ರೆ ತನ್ನದೇ ಆದಂತಹ ಬೆಳಕು ಮತ್ತು ಗಾಳಿಯನ್ನು ಉತ್ಪಾದಿಸುತ್ತೆ. ಆ ಪ್ರೋಸೆಸ್ಸನ್ನೇ ನಾವು ಕಂಬರ್ಷನ್ ಅಂತ ಕರಿತೀವಿ. ದಹನ ಕ್ರಿಯೆ. ದಹನ ಕ್ರಿಯೆಯಲ್ಲಿ ಒಂದು ವಸ್ತುವು ತನ್ನದೇ ಆದಂತಹ ಬೆಳಕು ಮತ್ತು ಶಾಖವನ್ನು ನೀಡುತ್ತೆ. ಸಿ ದ ನೆಕ್ಸ್ಟ್ ಕ್ವಶನ್, 11th one. Different substances catches fire at. ವಿವಿಧ ವಸ್ತುಗಳು ಬೆಂಕಿಯನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ಯಾವಾಗ? ಆಪ್ಷನ್ ಎ ಸೇಮ್ ಟೆಂಪರೇಚರ್, ಆಪ್ಷನ್ ಬಿ ಲೋ ಟೆಂಪರೇಚರ್, ಆಪ್ಷನ್ ಸಿ ಡಿಫ್ರೆಂಟ್ ಟೆಂಪರೇಚರ್, ಆಪ್ಷನ್ ಡಿ ಹೈ ಟೆಂಪರೇಚರ್.
ಒಂದು ವಸ್ತು ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಸ್ತುಗಳು ಬೆಂಕಿಯನ್ನು ಸೆಳೆದುಕೊಳ್ಳುತ್ತೆ ಯಾವಾಗ ಡಿಫ್ರೆಂಟ್ ಟೆಂಪರೇಚರ್ ಅಂದರೆ ಬೇರೆ ಬೇರೆ ಉಷ್ಣತೆಯಲ್ಲಿ ಬೇರೆ ಬೇರೆ ತಾಪಮಾನದಲ್ಲಿ. ಅದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಪೇಪರ್ಗೆ ಬೆಂಕಿ ಹಚ್ಚಿದ್ರೆ ಬೇಗ ಹತ್ಕೊಳ್ಳುತ್ತೆ. ಅದೇ ಕಬ್ಬಿಣದ ರಾಡ್ಗೆ ಬೆಂಕಿ ಹಚ್ಚಿದ್ರೆ ಬೇಗ ಹತ್ಕೊಳ್ಳಲ್ಲ. ಅದನ್ನೇ ಇಲ್ಲಿ ಡಿಫ್ರೆಂಟ್ ಸಬ್ಸ್ಟೆನ್ಸ್, ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ತಾಪಮಾನದಲ್ಲಿ ಬೆಂಕಿಯನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ಸೇಮ್ ಟೆಂಪರೇಚರ್ ಇರಲ್ಲ. ಈಗ ಪೇಪರ್ದು ಸೇಮ್ ಟೆಂಪರೇಚರ್ ಇರಲ್ಲ, ಅಥವಾ ಲೋ ಟೆಂಪರೇಚರ್ ಇರಲ್ಲ, ಅಥವಾ ಹೈ ಟೆಂಪರೇಚರ್ ಇರಲ್ಲ. ಪೇಪರ್ ಹತ್ಕೋಬೇಕಾದ್ರೆ ಅದರದೇ ಆದಂಥ ತಾಪಮಾನ ಇರುತ್ತೆ. ಕಬ್ಬಿಣದ ಚೂರು ಹತ್ಕೋಬೇಕಾದ್ರೆ ಅದರದೇ ಆದಂಥ ತಾಪಮಾನ ಇರುತ್ತೆ. ಅದಕ್ಕೆ ಡಿಫ್ರೆಂಟ್ ಟೆಂಪರೇಚರಲ್ಲಿ ಡಿಫ್ರೆಂಟ್ ಸಬ್ಸ್ಟೆನ್ಸು ತನ್ನತ್ತ ಬೆಂಕಿಯನ್ನು ಸೆಳೆದುಕೊಳ್ಳುತ್ತೆ. ಓಕೆ, see the next question. The lowest temperature at which substances catch fire is called. ತುಂಬ ಕಡಿಮೆ ತಾಪಮಾನದಲ್ಲಿ ವಸ್ತುಗಳು ಬೆಂಕಿಯನ್ನು ಹತ್ತಿಸಿಕೊಳ್ಳುತ್ತೆ ಅಂದರೆ ಏನಂತ ಕರಿತೀವಿ? ಹತ್ತಿಸಿಕೊಳ್ಳುತ್ತೆ ಅದು ತನ್ನತ್ತ ತುಂಬ ಕಡಿಮೆ ತಾಪಮಾನದಲ್ಲಿ. ಅಂತಹ ವಸ್ತುಗಳನ್ನು ಬೆಂಕಿ ಹತ್ತಿಸ್ಕೊಂಡ್ರೆ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ರ್ಯಾಪಿಡ್ ರಿಯಾಕ್ಷನ್, ಸ್ಪಾಂಟೇನಿಯಸ್ ರಿಯಾಕ್ಷನ್. ಆಪ್ಷನ್ ಸಿ ignition temperature. ಆಪ್ಷನ್ ಡಿ ಸೇಮ್ ಟೆಂಪರೇಚರ್. ತುಂಬ ಕಡಿಮೆ ತಾಪಮಾನದಲ್ಲಿ ವಸ್ತುಗಳು ಬೆಂಕಿಯನ್ನು ಹತ್ತಿಸ್ಕೊಳ್ಳುತ್ತೆ ಅಂದರೆ ಅದನ್ನು ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಓಕೆನಾ? ಈಗ ಹೇಳಿದ್ನಲ್ಲ, ಅದೇ ಎಕ್ಸಾಂಪಲ್ ಇನ್ನೊಂದು ಕೊಡಬೇಕು ಅಂದರೆ, ಈಗ ಸೀಮೆ ಎಣ್ಣೆಗೆ ಬೆಂಕಿ ಸ್ವಲ್ಪ ತಾಗಿದ್ರೆ ಸಾಕು, ಭಗ್ ಅಂತ ಹತ್ಕೊಂಡ್ಬಿಡುತ್ತೆ. ಅದು ಅದರ ಇಗ್ನಿಷನ್ ಟೆಂಪರೇಚರ್. ಅದೇ ಮರದ ತುಂಡಿಗೆ ನಾವು ಬೆಂಕಿಯನ್ನು ಹಚ್ಚಿದ್ರೆ ತಕ್ಷಣಕ್ಕೆ ಹತ್ಕೊಳ್ಳಲ್ಲ, ಅದನ್ನು ಇಗ್ನಿಷನ್ ಟೆಂಪರೇಚರ್ ಅನ್ನಲ್ಲ. ಯಾವುದು ಲೋಯೆಸ್ಟ್ ಟೆಂಪರೇಚರಲ್ಲಿ ತುಂಬ ಕಡಿಮೆ ಬಿಸಿ ಇದ್ರೂ ಸಹ ವಸ್ತುಗಳು ಬೇಗ ಹತ್ತಿಕೊಳ್ಳುತ್ತೆ ಅಂದರೆ ಅದನ್ನು ನಾವು ಅದರ ಇಗ್ನಿಷನ್ ಟೆಂಪರೇಚರ್ ಅಂತ ಕರಿತೀವಿ. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್. ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ ಆರ್. ದಹನಕಾರಿ ವಸ್ತುಗಳು ಅಂದರೆ ಆಪ್ಷನ್ ಎ catches fire, ಆಪ್ಷನ್ ಬಿ cannot catches fire, ಆಪ್ಷನ್ ಸಿ burns substances, ಆಪ್ಷನ್ ಡಿ cannot burns. ಇಲ್ಲಿ ದಹನಕಾರಿ ವಸ್ತುಗಳು ಅಂದರೆ ಏನರ್ಥ? ಕ್ಯಾಚಸ್ ಫೈರ್ ಅಂದರೆ ಬೆಂಕಿಯನ್ನು ಕ್ಯಾಚ್ ಮಾಡುತ್ತೆ, ದಹಿಸಲು ಬೆಂಕಿಯನ್ನು ಎಳ್ಕೊಳ್ಳುತ್ತೆ ಅಂತ ಅರ್ಥ. ಆಪ್ಷನ್ ಎ ಇಸ್ ದ ಆನ್ಸರ್. ಕೆನಾಟ್ ಕ್ಯಾಚಸ್ ಫೈರ್, ದಹನಕಾರಿ ವಸ್ತುಗಳು ಬೆಂಕಿಯನ್ನು ಕ್ಯಾಚ್ ಮಾಡ್ಕೊಳ್ಳೋದೇ ಇರಲ್ಲ, ಅದು ಅದರ ಕೆಲಸನೇ ದಹಿಸೋದು, ಬೆಂಕಿಯನ್ನು ಹತ್ತಿಸಿಕೊಳ್ಳೋದು. ಸೊ ಕೆನಾಟ್ ಕ್ಯಾಚಸ್ ಫೈರ್ ಆಗಲ್ಲ. ಬರ್ನ್ ಸಬ್ಸ್ಟೆನ್ಸಸ್, ನೀವು ಕೇಳ್ಬೋದು ಮೇಡಮ್ ಬರ್ನ್ ಸಬ್ಸ್ಟೆನ್ಸ್ ದಹನಕಾರಿ ವಸ್ತುಗಳನ್ನು ಸುಡುತ್ತಲ್ವಾ, ಬರ್ನ್ ಮಾಡುತ್ತೆ ಅಂತ. ಬಟ್ ಇದು ಆಪ್ಷನ್ ಆಗಲ್ಲ. ಯಾಕಂದರೆ ಫಸ್ಟು ಫೈರನ್ನು ಕ್ಯಾಚ್ ಮಾಡಿಕೊಂಡ್ರೆ ಬೆಂಕಿಯನ್ನು ತನ್ನತ್ತ ಎಳ್ಕೊಂಡ್ಮೇಲೆ ಆಮೇಲೆ ಬರ್ನ್ ಮಾಡೋದಕ್ಕೆ ಸಾಧ್ಯ. ಅದರ ಫಸ್ಟ್ ಗುಣಲಕ್ಷಣ ಏನು? ಕ್ಯಾಚಸ್ ಫೈರ್. ದಹನಕಾರಿ ವಸ್ತುಗಳು ಫಸ್ಟು ಬೆಂಕಿಯನ್ನು ತನ್ನತ್ತ ಎಳ್ಕೊಳ್ಳುತ್ತೆ, ಎಳ್ಕೊಂಡ ನಂತರ ಆ ವಸ್ತುವನ್ನು ಸುಡೋದಕ್ಕೆ ಪ್ರಾರಂಭಿಸುತ್ತೆ. ಅದಕ್ಕೆ ಇದು ಆಪ್ಷನ್ ಆಗಲ್ಲ. ಇದು ಕನ್ಫ್ಯೂಷನ್ ಆಗೋದಕ್ಕೆ ಈ ಥರ ಆಪ್ಷನ್ ಕೊಟ್ಟಿರ್ತಾರೆ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಓಕೆ? ಆಪ್ಷನ್ ಡಿ ಕೆನಾಟ್ ಬರ್ನ್ಸ್, ದಹನಕಾರಿ ವಸ್ತುಗಳನ್ನು ಸುಡದೇ ಇರೋದಿಲ್ಲ, ಅದು ಸುಟ್ಟೇ ಸುಡುತ್ತೆ. ಸೊ ಕೆನಾಟ್ ಬರ್ನ್ಸ್ ಅಂದರೆ ಅದು ಎಲ್ಲ ವಸ್ತುಗಳನ್ನು ಸುಡುತ್ತೆ. ಕೆಲವೊಂದು ಅದು ವಸ್ತುಗಳೇ ದಹನಕಾರಿ ಆದಮೇಲೆ ಸುಡದೆ ಇರೋದಕ್ಕೆ ಸಾಧ್ಯ ಇಲ್ಲ, ಸುಟ್ಟೇ ಸುಡುತ್ತೆ. ಸೊ ಕೆನಾಟ್ ಬರ್ನ್ಸ್ ಆಲ್ಸೋ ನಾಟ್ ಎ ಆನ್ಸರ್. ಅದರ ಗುಣಲಕ್ಷಣ ಏನು? ಕಂಬಸ್ಟಬಲ್ ಸಬ್ಸ್ಟೆನ್ಸ್, ದಹನಕಾರಿ ವಸ್ತುಗಳು ಬೆಂಕಿಯನ್ನು ತನ್ನತ್ತ ಎಳೆದುಕೊಳ್ಳುತ್ತೆ. ದಟ್ ಈಸ್ ದ ಆನ್ಸರ್. ಇದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸು ನಾನು ನಿಧಾನಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. CETಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ, ಆ್ಯಂಡ್ ಯಾರು ಸೈನ್ಸ್ನ ತುಂಬ ಕಷ್ಟ ಅಂತಿರ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಆದಷ್ಟು ಯಾರು ಈ ವಿಡಿಯೋನ ನೋಡ್ತಾ ಇರ್ತೀರಾ ಅವರು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು, ನಿಮಗೆ ಅಪ್ಕಮಿಂಗ್ ನೋಟಿಫಿಕೇಷನ್ ಬರುತ್ತೆ.
ಮತ್ತು ಯಾರು ತುಂಬ ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಇದೇ ಚಾಪ್ಟರ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇನ್ನೂ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸನ್ನು ಕೇಳಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ MCQ ಕ್ವಶನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.